ಎಲ್ಲೆಲ್ಲೂ ಯುದ್ಧದ ಆರ್ಭಟ. ದೂರದ ಯುದ್ಧದ ಮನೆಯಲ್ಲಿ ಒಬ್ಬ ಸೈನಿಕ ತನ್ನ ಕಮಾಂಡೋನಿಗೆ ಕೇಳ್ತಾ ಇದ್ದ, ಆಫೀಸರ್, ನನಗೆ ಮತ್ತೆ ಯುದ್ಧದ ಭೂಮಿಗೆ ಹೋಗಲು ಅವಕಾಶ ಕೊಡಿ. ಒಂದೇ ಒಂದು ಸಾರಿ ನಾನು ಯುದ್ಧದ ಭೂಮಿಗೆ ಹೋಗಿ ಬರುತ್ತೇನೆ ಅಂತ. ಆತ ಯಾತಕ್ಕಾಗಿ ಮತ್ತೆ ಆ ಯುದ್ಧ ಭೂಮಿಗೆ ಹೋಗಬೇಕು? ಇದೇ ಇವತ್ತಿನ ಕಥೆ. ಸುತ್ತಮುತ್ತಲಲ್ಲಿ ನಡೆಯುವಂಥ ಕಥೆಗಳನ್ನು ನೀತಿಭರಿತವಾಗಿ ಹೇಳುವ ಬಾನುಲಿ, ವ್ಯರ್ಥವಾಗದ ಅರ್ಥ, ಅದುವೇ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಬಲ್. ಆಫೀಸರ್, ಒಂದೇ ಒಂದು ಸಾರಿ ನಾನು ಆ ಯುದ್ಧ ಭೂಮಿಗೆ ಮರಳಿ ಹೋಗ್ತೇನೆ. ಅಲ್ಲಿ ನನ್ನ ಸ್ನೇಹಿತ ಇದ್ದಾನೆ. ಆತನನ್ನು ನಾನು ಕರ್ಕೊಬರ್ಬೇಕು. ಅವನನ್ನು ಬಿಟ್ಟು ಬರೋಕೆ ನನಗೆ ಮನಸ್ಸಾಗ್ತಾ ಇಲ್ಲ. ಆಫೀಸರ್, ಒಂದೇ ಒಂದು ಸಾರಿ ನನಗೆ ಮತ್ತೆ ಯುದ್ಧ ಭೂಮಿಗೆ ಹೋಗಿ ಆತನನ್ನು ಹಿಂತಿರುಗಿ ಕರ್ಕೊಬರಲು ಅವಕಾಶವನ್ನು ನೀಡಿ ಅಂತ ಕೇಳ್ಕೊತಾ ಇದ್ದಾನೆ. ಆದರೆ ಅಲ್ಲಿರುವ ಕಮಾಂಡೋ ಆಫೀಸರ್ ಅವರದ್ದು ಒಂದೇ ಒಂದು ಮಾತು, ನೀನು ಮತ್ತೆ ಅಲ್ಲಿಗೆ ಹೋಗೋಕೆ ನಾನು ಬಿಡೋದಿಲ್ಲ. ಯಾಕಂದ್ರೆ ನೀನು ಮತ್ತೆ ಅಲ್ಲಿಗೆ ಹೋದ್ರೆ ಹಿಂತಿರುಗಿ ಬರುವ ಸೂಚನೆ ನನಗೆ ಕಾಣಿಸ್ತಾ ಇಲ್ಲ. ಯುದ್ಧದ ಆರ್ಭಟ ಜೋರಾಗ್ತಾ ಇದೆ. ವೈರಿಗಳು ನಮ್ಮ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ. ಇದನ್ನ ಹೇಳೋಕೆ ನನಗೆ ಬೇಸರವಾಗ್ತಾ ಇದೆ. ಆದ್ರೂ ಅರ್ಥ ಮಾಡಿಕೊ, ಇಷ್ಟೊತ್ತಿಗೆ ನಿನ್ನ ಸ್ನೇಹಿತ ಸತ್ತು ಹೋಗಿರ್ತಾನೆ. ನಿನ್ನನ್ನು ಕಳುಹಿಸಿ ನಾನು ನಿನ್ನನ್ನು ಕಳೆದುಕೊಳ್ಳೋಕೆ ಇಷ್ಟಪಡ್ತಾ ಇಲ್ಲ. ಹಾಗಾಗಿ ನನ್ನ ಆಜ್ಞೆಯಂತೆ ನೀನು ನನ್ನ ಜೊತೆನೇ ಇರಬೇಕು. ನಾವು ಆ ಯುದ್ಧ ಭೂಮಿಗೆ ಮತ್ತೆ ತೆರಳಲು ಆಗುವುದಿಲ್ಲ. ಅರ್ಥ ಮಾಡಿಕೊ ಅಂತ ಆ ಕಮಾಂಡೋ ಆಫೀಸರ್ ಆ ಸೈನಿಕನಿಗೆ ಹೇಳ್ತಾ ಇರ್ತಾನೆ. ಆದ್ರೂ ಸೈನಿಕನದು ಒಂದೇ ಹಠ. ಹಾಗಾಗಿ ಆತ ಎಲ್ಲರ ಆಜ್ಞೆಯನ್ನ ಮೀರಿ ಮತ್ತೆ ಆ ಯುದ್ಧ ಭೂಮಿಗೆ ಓಡಿ ಹೋಗ್ತಾನೆ. 1 ಗಂಟೆಗಳಾದ ನಂತರ ಆತನ ಸ್ನೇಹಿತನನ್ನ ತನ್ನ ಹೆಗಲ ಮೇಲೆ ಹಾಕಿಕೊಂಡು ಕರೆದುಕೊಂಡು ಬರ್ತಾ ಇರ್ತಾನೆ. ಸೈನಿಕನಿಗೆ ಬಹಳ ಏಟಾಗಿರುತ್ತೆ. ಆತ ಇನ್ನೇನು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರ್ತಾನೆ. ಆದ್ರೆ ಯಾವ ಉದ್ದೇಶಕ್ಕಾಗಿ ಅವನು ಹೋಗಿರ್ತಾನೋ ಆತನ ಸ್ನೇಹಿತ ತೀರಿ ಹೋಗಿರ್ತಾನೆ. ಆತನ ಹೆಣವನ್ನ ಹೊತ್ತುಕೊಂಡು ಬರ್ತಿದ್ದ ಸೈನಿಕನನ್ನ ಕಮಾಂಡೋ ಆಫೀಸರ್ ಕೇಳ್ತಾರೆ, ನೋಡು, ನಾನು ಹೇಳಲಿಲ್ವಾ ನಿನ್ನ ಸ್ನೇಹಿತ ಸತ್ತು ಹೋಗಿದ್ದಾನೆ. ಅವನನ್ನ ನೀನು ಬದುಕಿಸೋಕೆ ಪ್ರಯತ್ನ ಪಟ್ಟೆ, ಆದ್ರೆ ಅವನು ಸತ್ತು ಹೋಗಿದ್ದಾನೆ. ಈಗ ನಿನಗೆ ಮೈ ತುಂಬಾ ಗಾಯವಾಗಿದೆ. ನೀನು ಮತ್ತೆ ಓಡಾಡಲು ಆಗುತ್ತೀಯೋ ಇಲ್ಲೋ ಎನ್ನುವ ಭಯ ನನಗೆ ಕಾಡ್ತಾ ಇದೆ. ನೋಡು, ನಿನ್ನ ಸ್ನೇಹಿತನಿಗಾಗಿ ಮತ್ತೆ ನೀನು ಯುದ್ಧ ಭೂಮಿಗೆ ತೆರಳಿದ್ಯಲ್ಲ, ಅದು ನಿನಗೆ ಏನಾರು ಲಾಭ ಅಂತ ಅನಿಸ್ತಾ? ಅವನಿಂದಾಗಿ ನೀನು ಈಗ ನೋವನ್ನ ಅನುಭವಿಸ್ಬೇಕಾಗತ್ತೆ ಅಂತ ಹೇಳಿದ ತಕ್ಷಣ ಆ ಸೈನಿಕ ಒಂದು ಮಾತನ್ನ ಹೇಳ್ತಾನೆ. ಕೇಳುಗರೆ, ನಿಮಗೆ ಏನ್ ಅನಿಸ್ತಾ ಇದೆ? ಆತ ಸ್ನೇಹಿತನಿಗಾಗಿ ಮತ್ತೆ ಯುದ್ಧ ಭೂಮಿಗಾಗಿ ಹೋಗ್ಬೇಕಾಗಿತ್ತ? ಆತನ ಸ್ನೇಹಿತ ಈಗ ಸತ್ತು ಹೋಗಿದ್ದಾನೆ. ಹಾಗಾಗಿ ಈ ಸೈನಿಕ ಅವನಿಗಾಗಿ ಮರಳಿದ್ದು ಸರಿಯೋ ತಪ್ಪೋ ಯೋಚನೆಯನ್ನ ಮಾಡಿ. ಆ ಸೈನಿಕ ಕಮಾಂಡೋ ಆಫೀಸರಿಗೆ ಏನನ್ನ ಹೇಳ್ತಾನೆ ಎಂದು ಕೇಳೋಣ ಅಲ್ವಾ? ಹೌದು ಆಫೀಸರ್, ನನಗೆ ತುಂಬಾನೇ ಲಾಭವಾಯಿತು, ತೃಪ್ತಿಯೂ ಆಯಿತು. ನಾನು ಆ ಜಾಗಕ್ಕೆ ತೆರಳಿದಾಗ ನನ್ನ ಸ್ನೇಹಿತ ಇನ್ನೂ ಬದುಕಿದ್ದ. ಆತ ಬೇರೆ ಯಾವ ಮಾತನ್ನು ಆಡಲಿಲ್ಲ. ಆತ ಹೇಳಿದ್ದು ಒಂದೇ ಮಾತು, ಗೆಳೆಯ, ನೀನು ನನ್ನನ್ನು ಉಳಿಸಿಕೊಳ್ಳಲು
ಬಂದೇ ಬರುತ್ತೀಯ ಎಂಬ ನಂಬಿಕೆ ನನಗೆ ಇತ್ತು. ಹಾಗಾಗಿ ಇಷ್ಟು ಹೊತ್ತು ನಾನು ಬದುಕಿದ್ದೇನೆ. ನನ್ನ ನಂಬಿಕೆಯನ್ನ ನೀನು ಸುಳ್ಳು ಮಾಡಲಿಲ್ಲ. ನೀನು ನನ್ನ ನಿಜವಾದ ಗೆಳೆಯ. ಈ ಮಾತನ್ನ ಕೇಳಿದ ತಕ್ಷಣ ಆಫೀಸರಿಗೆ ಕಣ್ತುಂಬಿ ಬಂದಿತ್ತು. ಒಂದು ವಿಷಯ ಸ್ನೇಹಿತರೆ, ಪ್ರೀತಿಗೆ ಯಾವುದೇ ಭಯವಿಲ್ಲ. ಮನುಷ್ಯತ್ವ ನಿಂತಿರುವುದೇ ಪ್ರೀತಿಯ ಮೇಲೆ. ಪ್ರತಿಯೊಬ್ಬ ಮನುಷ್ಯನಿಗೂ ಹಲವಾರು ಪ್ರೀತಿಗಳ ಅಗತ್ಯವಿರುತ್ತದೆ. ಗೆಳೆತನದ ಪ್ರೀತಿ, ಗಂಡ ಹೆಂಡತಿಯ ಪ್ರೀತಿ, ಮಕ್ಕಳು ನೀಡುವ ಪ್ರೀತಿ, ತಂದೆ ತಾಯಿ ನೀಡುವ ಪ್ರೀತಿ, ಅಣ್ಣ ತಮ್ಮ ಬಂಧು ಬಳಗ ಸಂಬಂಧಿಕರು ನೀಡುವಂತ ಪ್ರೀತಿ, ಶಿಕ್ಷಕರು ನೀಡುವ ಪ್ರೀತಿ, ಹಲವಾರು ರೀತಿಯಾದಂತ ಪ್ರೀತಿಗಳಿದಾವೆ. ಈ ಪ್ರೀತಿಗಳೆಲ್ಲವೂ ವಿಭಿನ್ನ. ಈ ವಿಭಿನ್ನವಾದ ಪ್ರೀತಿಯ ಮೇಲೆ ನಮ್ಮ ಮನುಷ್ಯತ್ವ ನಿಂತಿರುವುದು. ಹಾಗಾಗಿ ನಾವು ಎಲ್ಲರನ್ನೂ ಪ್ರೀತಿಸೋಣ, ನಮ್ಮ ಜೀವನವನ್ನ ಸುಂದರವಾಗಿರಿಸಿಕೊಳ್ಳೋಣ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಹೀಗೆ ನನ್ನ ಮೇಲೆ ಇರಲಿ. ನಿಮ್ಮ ಅನಿಸಿಕೆಗಳನ್ನ ನನಗೆ ತಿಳಿಸಿ. ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್. ಧನ್ಯವಾದಗಳು.